ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಜವಾಗ್ಲೂ ಏನೂ ಇಲ್ಲ ಸರ್, ಅದು ಸ್ವಲ್ಪ ಜ್ವರ ಇತ್ತು ಅಷ್ಟೇ, ಮಾತ್ರೆ ತಗೊಂಡಿದ್ದೀನಿ, ಆರಾಮಾಗ್ಬಿಡ್ತೀನಿ. ನಿಜವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಸರ್. ಓಕೆ. ಧ್ರುವ ಸರ್, ನೀನು ಯಾವಾಗ ಈ ಥರ ಇನ್ವಿಟೇಷನ್ ಕೊಡೋದು ಮದುವೆದು? ಸರ್ ಅದು ಸರ್ ಏನ್ ಸರ್, ಅದೇ ಅಣ್ಣವ್ರು ಹೇಳ್ತಾರಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ. ಹಾಗಾಗಿದೆ ಸರ್ ಕತೆ. ನಾನು ನಿಮ್ಮ ಹತ್ರ ಬೇರೆ ಟೈಮಲ್ಲಿ ಮಾತಾಡ್ತೀನಿ ಸರ್. ಬರ್ತೀನಿ. ಒಳ್ಳೆ ಹುಡುಗ. ಇವನ ಒಳ್ಳೆ ಹುಡುಗ ಸಾರ್ಥಕ. ಇವನ್ನ ಕಟ್ಕೊಳ್ಳೋ ಪಾಪ ದುಡ್ಗಿ ಅದೆಲ್ಲಿದ್ದಾಳ. ಸರ್, ನಾನಿನ್ ಬರ್ತೀನಿ. ಸರಿ ಮೈನಾ. ನಾನು ಆದಷ್ಟು ಬೇಗ ಮೈನಾಗ್ ಪ್ರಪೋಸ್ ಮಾಡಿ ನಮ್ಮಿಬ್ರು ಮದುವೆ ಇನ್ವಿಟೇಷನ್ನ ಎಲ್ರಿಗೂ ಹೀಗೆ ಹಂಚ್ಬೇಕು. ಎಸ್. ಹಾಯ್ ಡಿಯರ್. ಯಾರವನು ಡಿಯರ್ ಅಂತ ಕರೆದಿದ್ದು? ನೀನಾ? ವಾಟ್ ಇಸ್ ದಿಸ್ ನರ್ತನ? ನಿನ್ನ ಡಿಯರ್ ಅಂತ ನಾನ್ ಕರೀದೆ, ಇನ್ಯಾರು ಕರೀತಾರೆ? ಡೋರ್ ನಾಕ್ ಮಾಡ್ಕೊಂಡು ಒಳಗ್ ಬರ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಆ ರೂಲ್ಸ್ ಬೇರೆ ಅವ್ರಿಗೆ, ನಾನು ಹಾಗೆ ಕರಿಬೇಕಾ? ಅಫ್ಕೋರ್ಸ್. ನಿನಗೇನ್ ಎಕ್ಸ್ಟ್ರಾ ಕೋಡ್ ಇದ್ಯಾ? ಕೋಡ್ ಇದ್ರು ನಾನು ಅದನ್ನ ಡಿಕೋಡ್ ಮಾಡ್ತೀನಿ. ಬಂದಿರೋ ವಿಷಯ ಏನು ಅಂತ ಹೇಳಿದ್ರೆ ಇಬ್ಬರಿಗೂ ತುಂಬಾ ಒಳ್ಳೇದು. ನನಗ್ ಮಾಡಕ್ ತುಂಬಾ ಕೆಲ್ಸ ಇದೆ. ನರ್ತನ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ನಾನೀಗ ಮುಂಚೆನೆ ಹೇಳಿದ್ನಲ್ವಾ, ಮದ್ವೆಗೂ ಮುಂಚೆ ನಾವಿಬ್ರು ಆಚೆ ಹೋಗೋಣ ಅಂತ. ಸೊ ಅದಕ್ಕೆ ನಾನಿವತ್ತು ನಮ್ಮಿಬ್ಬರಿಗೆ ರೆಸಾರ್ಟ್ ಅಲ್ಲಿ ಡಿನ್ನರ್ ಪ್ಲಾನ್ ಮಾಡಿದ್ದೀನಿ. ಸೊ ನೀನ್ ರೆಡಿ ಆಗಿರೋ, ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ನೀನೇ ಬಂದು ನನ್ನನ್ ಪಿಕ್ ಮಾಡೋದ್ ಬೇಕಾಗಿಲ್ಲ. ನನಗೆ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ. ಐ ಆಮ್ ಸಾರಿ. ಬರಲ್ವಾ? ಯಾಕೆ? ಯಾಕೆ ಅಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಾನಿನ್ನ ಮದುವೆ ಆಗೋದು ನರ್ತನ, ನನ್ನ ಜೊತೆ ಬರೋಕೆ ಇಂಟ್ರೆಸ್ಟ್ ಇಲ್ವಾ ನಿಂಗೆ? ಇಲ್ಲ ಅಂದ್ರೆ ಇಲ್ಲ ಅರವಿಂದ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಕಮ್ ಆನ್ ನರ್ತನ, ನನ್ನ ಜೊತೆ ಬಂದ್ರೆ ಇಂಟ್ರೆಸ್ಟ್ ತಾನಾಗೆ ಬರುತ್ತೆ. ನೋಡು ನರ್ತನ, ಈ ಲವ್ ಅಲ್ಲಿ ಫಸ್ಟ್ ಹೀಗೆ ಆಗುತ್ತೆ. ಒಂದ್ ರೀತಿ ಮಕ್ಕಳನ್ನ ಫಸ್ಟ್ ಟೈಮ್ ಸ್ಕೂಲಿಗೆ ಕಳ್ಸೋ ತರ. ಸ್ಟಾರ್ಟಿಂಗ್ 2 ದಿನ ಸ್ಕೂಲಿಗೆ ಹೋಗಿ ಅಂದ್ರೆ ನಾನು ಹೋಗಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಅಳ್ತಾರಲ್ವಾ, ಆ ಥರ. 1-2 ದಿನ ಬಲವಂತವಾಗಿ ಕಳಿಸಿದ್ರೆ 3ನೇ ದಿನ ಅವರೇ ಖುಷಿಯಿಂದ ಹೋಗ್ತಾರಲ್ವಾ. ಇದು ಅಷ್ಟೇನೆ, 1-2 ಸಲ ನನ್ನ ಜೊತೆ ಆಚೆ ಬರೋವರೆಗೂ ಅಷ್ಟೇ. ಆಮೇಲೆ ಬಾ ಅರವಿಂದ್, ಆಚೆ ಹೋಗೋಣ ಅಂತ ನೀನೇ ಕರಿತೀಯ. ನೋಡು ಅರವಿಂದ್, ನನಗೆ ನಿನ್ ಫಿಲಾಸಫಿ ಕೇಳಕ್ಕೆಲ್ಲ ಟೈಮ್ ಇಲ್ಲ. ದಯವಿಟ್ಟು ನನಗ್ ನನ್ ಕೆಲಸ ಮಾಡಕ್ ಬಿಟ್ಬಿಡು. ನರ್ತನ, ನಿನ್ ಕೆಲ್ಸಕ್ಕೆ ನಾನು ತೊಂದರೆ ಕೊಡಲ್ಲ, ಆದ್ರೆ ಒಂದೇ ಒಂದ್ಸಲ ನಿಂಗೆ ಓಕೆ ಅಂತ ಹೇಳು, ನಾನು ಹೋಗ್ತೀನಿ. ನೋ ಮೀನ್ಸ್ ನೋ. ಒಂದು ಸಲ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಶಟ ಮಾಡ್ತಿದ್ಯಾ ನರ್ತನ? ನಿನಗಂತ ಟೇಬಲ್ ಬುಕ್ ಮಾಡಿದ್ದೀನಿ. ನೋಡು ಅರವಿಂದ್, ಮಾಮ್ ಪರ್ಮಿಷನ್ ಇಲ್ಲದೆ ನಾನು ಎಲ್ಲೂ ಬರೋದಕ್ಕಾಗಲ್ಲ. ನೋಡು ನರ್ತನ, ನೀನ್ ಹೀಗೆ ಹೇಳ್ತೀಯ ಅಂತ ನಂಗೆ ಗೊತ್ತು. ಅದಕ್ಕೆ ನಾನ್ ಮೊದಲು ಆಂಟಿ ಕಾಲ್ ಮಾಡಿ ಅವರು ಪರ್ಮಿಷನ್ ಕೊಟ್ಟ ಮೇಲೆನೆ ಇಲ್ಲಿಗೆ ಬಂದಿರೋದು. ಏನು? ನೀವೇ ಮಾತಾಡ್ಕೊಂಡು ಪರ್ಮಿಷನ್ ತಗೊಂಡ್ಬಿಟ್ರೆ ಯಾಕೆ? ನನ್ ಲೆಕ್ಕಕ್ಕೆ ಇಲ್ವಾ? ಐ ನೋ ನರ್ತನ, ನೀನ್ ಹೀಗೆ ಹೇಳ್ತೀಯ ಅಂತ. ನಿನಗೆ ನನ್ನ ಮೇಲೆ ಅನುಮಾನ, ನಾನು ಎಲ್ಲ ಆಂಟಿ ಪರ್ಮಿಷನ್ ತೊಗೊಳ್ದೆ ಹಾಗೆ ಬಂದಿದ್ದೀನಿ ಅಂತ ತಾನೆ. ಸೊ ಇರು, ನಾನು ಆಂಟಿಗೆ ಕಾಲ್ ಮಾಡಿ ನಿನ್ನ ಡೌಟ್ಸ್ ಕ್ಲಾರಿಫೈ ಮಾಡ್ಬಿಡ್ತೀನಿ. ಬೇಡ 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 ಬೇಡ, ಮಾಮಗ್ ಕಾಲ್ ಮಾಡ್ಬೇಡ. ಹೌದಾ? ಹಾಗಿದ್ರೆ ಡಿನ್ನರ್ ಪ್ಲಾನ್? ಸರಿ, ಬರ್ತೀನಿ. ದ್ಯಾಟ್ಸ್ ಲೈಕ್ ಮೈ ಗರ್ಲ್. ನನ್ನ ಚಿನ್ನ, ನಿನ್ ಸಂಜೆ ರೆಡಿಯಾಗಿರೋ,
ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ಓಕೆ, ಬಾಯ್. ಪುಷ್ಪ ಪ್ರೀತಿ ಪಡ್ಕೊಳ್ಳೋವರೆಗೂ ಇವನ್ ಟಾರ್ಚರ್ ತಪ್ಪಿದ್ದಲ್ಲ. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ದಾರಿ ಕಾಣಿಸ್ತೀನಿ. ಸರ್, ಬಾಸು, ನೀವು ಒಂದಿನ ರಜಾ ಹಾಕಿದ್ದಕ್ಕೆ ಇವರೆಲ್ಲ ಸೇರ್ಕೊಂಡು ಚೀಟಿ ವ್ಯವಹಾರ ನಡೆಸ್ತಾ ಇದ್ದಾರೆ ಬಾಸು. ಬಾಸು, ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಇವರೆಲ್ಲ ಸೇರ್ಕೊಂಡು ತಿಂಗಳಿಗೆ 50,000 ದುಡ್ಡು ಬರೋ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಾಸು. ನೀವು ಒಂದೇ ದಿನ ಆಫೀಸಿಗೆ ಬರ್ದೇ ಇದ್ದಿದ್ದಕ್ಕೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಬಾಸು? ಆ ಮೈನಾನ ಅವಳೊಬ್ಳೆ ಮಾತ್ರ ಅಲ್ಲ, ಅಮ್ಮಮ್ಮ, ಜಯಂತಿ, ಧ್ರುವ, ಆನಂದ, ನವೀನ, ಸರಳಕ್ಕ ಇವರೆಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿರೋದು. ನಾನು ಬಾಲರಾಜ್ ವಾಡೆ ಸರ್ಗೆ ಹೇಳ್ತೀನಿ ಅಂದದಕ್ಕೆ ಬಾಲರಾಜ್ ಸರ್ ಮಾತ್ರ ಅಲ್ಲ, ಅವ್ರ ಅಪ್ಪನ್ ಬೇಕಾದ್ರೂ ಹೇಳು ಅಂತ ನನ್ ಮೇಲೆ ತಿರುಗಿಬಿದ್ರು. ಆ ಹಳ್ಳಿ ಹಕ್ಕಿ ಮೈನಾ ಬಂದಾಗಿಂದ ಎಲ್ರು ಚಿಗುರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಕತ್ತರಿಸ್ಬೇಕೋ ಅಲ್ಲಿ ಕತ್ತರಿಸಿ ಬಿಸಾಕ್ತೀನಿ. ಉಷಾ, ನಿಶಾ, ಸರಳ, ಬನ್ನಿ ಇಲ್ಲಿ. ಏನ್ ಆಫೀಸಲ್ಲಿ ಆಟ ಆಡ್ತಿದ್ದೀರಾ? ಇಲ್ಲ ಸರ್, ಕೆಲಸ ಮಾಡ್ತಾ ಇದೀವಿ. ಮುಚ್ಚು ಬಾಯಿನ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದ್ ಬಿಟ್ಟು ಚೀಟಿ ನಡೆಸ್ತಾ ಇದ್ದೀರಾ. ಮನೆ ಕಳಿಸ್ಬೇಕಾ? ಸರ್, ನಾವ್ಯಾಕೆ ಮನೆಗೆ ಹೋಗ್ಬೇಕು? ನಾವೇನಂತ ತಪ್ಪು ಮಾಡಿದೀವಿ? ನೀವು ಕೊಟ್ಟಿರೋ ಕೆಲಸ ಮಾಡ್ತಿಲ್ವಾ ಅಥವಾ ನೀವು ಕೊಟ್ಟಿರೋ ಟಾರ್ಗೆಟ್ ರೀಚ್ ಆಗ್ತಾ ಇಲ್ವಾ? ಸರ್, ನಮ್ಗೆ ಅಂತ ಇರೋ ಫ್ರೀ ಟೈಮ್ ಅಲ್ಲಿ ನಾವು ಚೀಟಿ ನಡೆಸ್ತಾ ಇರೋದು, ಅದು ನಮ್ ಒಳ್ಳೇದಕ್ಕೆ. ಅದ್ ತಪ್ಪಾ ಸರ್? ಓಹೋ, ನನ್ ಮುಂದೆನೆ ಎದುರು ಮಾತಾಡೋಷ್ಟು ದೊಡ್ಡವರಾಗ್ಬಿಟ್ರಾ? ನಿಮ್ಮಿಬ್ರು ರಿಪೋರ್ಟ್ ಹೇಗಿದೆ ಗೊತ್ತಾ? 0-0. ನೆಟ್ ಕೆಲಸ ಮಾಡಕ್ಕಾಗಲ್ಲ, ಚೀಟಿ ನಡೆಸ್ತಾರಂತೆ. ಚೀಟಿ. ಇಬ್ಬರನ್ನು ಮನೆಗೆ ಕಳ್ಸಿದ್ರೆ ಎಲ್ಲ ಸರಿ ಹೋಗತ್ತೆ.